ಇತ್ತೀಚೆಗೆ ಕೇಂದ್ರ ಸರ್ಕಾರ 3 ದಿನಗಳ ವಿಶೇಷ ಲೋಕಸಭೆಯ ಅಧಿವೇಶನವನ್ನ ಕರೆದು 3 ಪ್ರಮುಖವಾದ ಬಿಲ್ಗಳನ್ನ ಮಂಡನೆಯನ್ನು ಮಾಡಿದ್ರು. ಆರ್ಟಿಕಲ್ 131 ಅಮೆಂಡ್ಮೆಂಟ್ ಅನ್ನು ಇವತ್ತು ಪ್ರಮುಖವಾಗಿ ತರ್ತಕ್ಕಂಥದ್ದು ಯೂನಿಯನ್ ಬಿಲ್ ಇರಬಹುದು ಮತ್ತು ವುಮೆನ್ ರಿಸರ್ವೇಶನ್ ಬಿಲ್ ಇರಬಹುದು, ಡಿಲಿಮಿಟೇಷನ್ ಬಿಲ್. ಈ ಒಂದು ಬಿಲ್ ಅನ್ನ ಸಂಪೂರ್ಣವಾಗಿ ಲೋಕಸಭೆಯಲ್ಲಿ ವಿಫಲಗೊಳಿಸಿದ್ದೇವೆ ಅಂತಕ್ಕಂಥ ಒಂದು ಆನಂದವನ್ನ ಪಡೆದಂಥದನ್ನ ಇವತ್ತು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಮೊನ್ನೆಯ ಒಂದು ವಿಶೇಷವಾಗಿ ಈ ಒಂದು ದೇಶದಲ್ಲಿ ಎಲ್ಲ ಮಹಿಳೆಯರಿಗೆ ಒಂದು ರಿಸರ್ವೇಶನ್ ಕೊಡ್ತಕ್ಕಂಥದ್ದು ವಿಧಾನಸಭೆ ಮತ್ತು ಲೋಕಸಭೆನಲ್ಲಿ 33% ಮೀಸಲಾತಿಯನ್ನ ಹೆಣ್ಣು ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿ ಚರ್ಚೆ ಇದ್ದಂಥದನ್ನ ಆ ಬಿಲ್ ವಿಫಲಗೊಳಿಸಿದೆ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಮಂಡನೆ ಮಾಡಿದೆ. ಈ 33% ವಿಷಯ ಪ್ರಾರಂಭ ಆದಂಥದ್ದು ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿದೆ. 1996ರಲ್ಲಿ ಪ್ರಾರಂಭ ಆದದ್ದು. 1996ರಲ್ಲಿ ಬಿಲ್ ಮಂಡನೆ ಆದಂಥದ್ದಿದೆ. ಕ್ವಶನ್ ಅವರನ್ನ ಮುಂದೂಡಿ ಅವತ್ತು ಬಿಲ್ ಅನ್ನ ಚರ್ಚೆಗೆ ಸಂಘವರು ಅಧ್ಯಕ್ಷರು ಅವರು ಚರ್ಚೆಗೆ ಅವಕಾಶ ಕಲ್ಪಿಸಿಕೊಟ್ರು. ಆಗ ನಡೆದಂತ ಕೆಲವು ಘಟನೆಗಳನ್ನ ನಾನು ವಿವರಿಸ್ಲಿಕ್ಕೆ ಹೋಗಲ್ಲ. ಆಗಲೂ ಸಹ ಯಾವ ರೀತಿ ವಿರೋಧಗಳಾಯಿತು. ನಂತರ ಕಾಂಗ್ರೆಸ್ ಆಗಿನ ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡಿದಂಥದ್ದು, ಮುಂದೆ ಬಂದಂತ ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡಿದಂಥದ್ದು, ಇದೆಲ್ಲ ನಡೆದ ನಂತರ ವಾಜಪೇಯಿ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಯಿತು. ಆದ್ರೂ ಸಹ ಈ 33% ಮಹಿಳೆಯರಿಗೆ ಮೀಸಲು ಕೊಡ್ತಕ್ಕಂಥದ್ದು ಲೋಕಸಭೆಯಲ್ಲಿ ಬಂದಾಗ ಆದರೂ ಈ 33% ಕೊಡ್ತಕ್ಕಂಥದ್ದನ್ನು ವಿರೋಧ ಮಾಡಿದ್ದೆ ಕಾಂಗ್ರೆಸ್ ಪಕ್ಷ. ನಂತರ 10 ವರ್ಷ UPA ಸರ್ಕಾರ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಸರ್ಕಾರ ನಡೆಸಿದ್ರು. ಆ 10 ವರ್ಷದಲ್ಲೂ ಸಹ 33% ಮೀಸಲಾತಿಯನ್ನ ಕೊಡ್ತಕ್ಕಂಥದ್ದಲ್ಲಿ ಕಾಂಗ್ರೆಸ್ನ ನಡವಳಿಕೆ ಇವತ್ತು ನಮ್ಮ ರಾಜಕೀಯ ಇತಿಹಾಸದಲ್ಲಿ ಕಾಣ್ತೇವೆ. ಅವರು ಎಂದೂ ಸಹ ಮಹಿಳೆಯರ ಪರವಾಗಿ ಅವರಿಗೆ ಯಾವೊಂದು ಅವರ ರೈಟ್ಸ್ ನಾವು ಕೊಡಬೇಕು, ಅವ್ರ ಹಕ್ಕದು. ಇವತ್ತು ದೇಶದಲ್ಲಿ ಹಲವಾರು ರಂಗದಲ್ಲಿ ಮಹಿಳೆಯರು ಪುರುಷರಿಗಿಂತ ಹೆಚ್ಚಿನ ಸಾಧನೆಯನ್ನ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಇವತ್ತು ಮಹಿಳೆಯರು ಎಲ್ಲಾ ಒಂದು ಸೆಕ್ಟರ್ನಲ್ಲೂ ಅತ್ಯಂತ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡತಕ್ಕಂಥದ್ರಲ್ಲಿ ಸಾಬೀತು ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ವ್ಯವಸ್ಥೆ ಬಂದಿದೆ. ಯಶಸ್ವಿಯಾಗಿ ಮೀಸಲಾತಿಯ ವ್ಯವಸ್ಥೆಯನ್ನು ಉಪಯೋಗ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಹಲವಾರು ರಾಜ್ಯಗಳಲ್ಲಿ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ 2023 ಈ ಒಂದು ವುಮೆನ್ ರಿಸರ್ವೇಶನ್ ಬಿಲ್ ಅನ್ನ ಪಾಸ್ ಮಾಡಿದಂಥದ್ದೇನಿದೆ, ನಾರಿ ಶಕ್ತಿ ರಿಸರ್ವೇಶನ್ ಬಿಲ್ ಅನ್ನ ಮಾಡಿರ್ತಕ್ಕಂಥ ಆ 23ರಲ್ಲಿ
ಏನದು ಲೋಕಸಭೆಯಲ್ಲಿ ಯಶಸ್ವಿಯಾಗಿ ಬಿಲ್ ಪಾಸ್ ಆಯಿತು. 2024 ಲೋಕಸಭೆ ಚುನಾವಣೆಗೆ ಸಮಯದ ಅಭಾವ, ಡಿಲಿಮಿಟೇಷನ್ ಕಾನ್ಸ್ಟಿಟ್ಯೂಟ್ ಮಾಡತಕ್ಕಂಥದ್ದಕ್ಕೂ ಸಮಯದ ಅಭಾವದಿಂದ ಮಾಡ್ಲಿಕ್ಕಾಗಿಲ್ಲ. ಅದರಿಂದ 24ಕ್ಕೆ ರಿಸರ್ವೇಶನ್ ಅನ್ನ ಜಾರಿಗೆ ತರಲಿಕ್ಕೆ ಆಗಲಿಲ್ಲ. ಚುನಾವಣೆ 24ರ ಚುನಾವಣೆ ನಂತರ ಏನು ಮೊನ್ನೆ ಈ ಒಂದು ಡಿಲಿಮಿಟೇಷನ್ ಫಾರ್ಮೇಶನ್ ಮಾಡಬೇಕು ಅಂತಕ್ಕಂಥದಕ್ಕೆ ಕಮಿಷನ್ ಬಿಲ್ ತಂದರು. ಅದರ ಮುಖಾಂತರ ಈಗಾಗಲೇ ದೇಶದಾದ್ಯಂತ ಜನಗಣತಿಯ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾರೆ. 2027ನೇ ಇಸ್ವಿಯ ಒಳಗೆ ಈ ಜನಗಣತಿಯನ್ನ ಸಂಪೂರ್ಣಗೊಳಿಸಿ ಕಾರ್ಯವನ್ನು, ಅದ್ರ ಜೊತೆಯಲ್ಲಿ ಸೈಮಲ್ಟೇನಿಯಸ್ಲಿ ಈ ಒಂದು ಡಿಲಿಮಿಟೇಷನ್ ಕಮಿಷನ್ ಅನ್ನು ರಚನೆ ಮಾಡಿ 2029ರ ಲೋಕಸಭೆ ಚುನಾವಣೆ 27 ಡೆಡ್ ಲೈನ್ ಕೊಟ್ಟಿದ್ರು. ಇದೆರಡು ಜನಗಣತಿ ಮತ್ತು ಡಿಲಿಮಿಟೇಷನ್ ಬೌಂಡ್ರಿ ಫಿಕ್ಸ್ ಮಾಡ್ತಕ್ಕಂಥದಕ್ಕೆ ತೀರ್ಮಾನ ಮಾಡಲಿಕ್ಕೆ ತಂದಂತ ಬಿಲ್. ಇದರ ಮುಖಾಂತರ 29ರ ಚುನಾವಣೆಗೆ ಮೀಸಲಾತಿಯ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು, ನಾರಿ ಶಕ್ತಿ ಮೀಸಲಾತಿಯನ್ನು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಇರ್ತದೆ. ಇಲ್ಲಿ ಮೊನ್ನೆ ದಿನ ಈ ಬಿಲ್ ಅನ್ನ 3 ಬಿಲ್ ಅನ್ನ ಇವತ್ತು ಸ್ಥಗಿತಗೊಳಿಸ್ತಕ್ಕಂಥದ್ದು 2/3 ಮೆಜಾರಿಟಿ ಸಿಗದೆ ಇದ್ದಂತ ಹಿನ್ನೆಲೆ ಇದು ಒಂದು ನಿಮ್ ಗಮನಕ್ಕೆ ತರ್ತೇನೆ. ಬಹುಶಃ ಮಾರ್ಚ್ 19, 20ನೇ ತಾರೀಕು ಇರಬೇಕು, ಕೇಂದ್ರ ಸರ್ಕಾರ ಅಮಿತ್ ಶಾ ಅವರ ನೇತೃತ್ವದಲ್ಲೇ ಎಲ್ಲಾ ಪಕ್ಷಗಳ ಒಂದು ಸಭೆ ಕರೀತಾರೆ. ಅವರ ಎಲ್ಲಾ ಪಕ್ಷಗಳ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಎಲ್ಲರಲ್ಲೂ ಒಂದು ಕಾನ್ಫಿಡೆನ್ಸ್ ಮೂಡಿಸಿ ಇದರ ಸಾಧಕ ಬಾಧಕಗಳು ಏನಿದೆ ಎಲ್ಲವನ್ನ ಅವರು ವಿವರಣೆ ಕೊಡ್ತಕ್ಕಂಥ ಇದರಲ್ಲೇ ಒಂದು ಸಭೆ ಕರೀತಾರೆ. ಆ ಸಭೆಯಲ್ಲಿ ಡಿಎಂಕೆ ಅವರು ಭಾಗವಹಿಸ್ತಾರೆ, SP ಅವರು ಭಾಗವಹಿಸ್ತಾರೆ. ಆ ಸಭೆಯಲ್ಲಿ ಇವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಮಿತ್ ಶಾ ಅವರು, ಡಿಎಂಕೆ ಅವರು ಆ ಸಭೆಯಲ್ಲಿ ಅಮಿತ್ ಶಾ ಅವರು ಏನೋ ಈ ಒಂದು ಡಿಲಿಮಿಟೇಷನ್ ಇಂದ ಮತ್ತು ಈ ವುಮೆನ್ ರಿಸರ್ವೇಶನ್ ಅಲ್ಲಿ ಯಾವ್ಯಾವ ರಾಜ್ಯಗಳಿಗೆ ಡಿಲಿಮಿಟೇಷನ್ ಇದೆ ಎಲ್ಲಾ ರೀತಿಯ ಒಂದು ಗೌರವ ದೊರಕತಕ್ಕಂಥ ನಿಟ್ಟಿನಲ್ಲಿ ನಾವು ಈ ಒಂದು ಡಿಲಿಮಿಟೇಷನ್ ಮುಖಾಂತರ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂತಕ್ಕಂಥ ಎಲ್ಲ ಮಾಹಿತಿ ಇಡ್ತಾರೆ. ಆ ಸಭೆಯಲ್ಲಿ ನಡೆದಂತ ಸಂದರ್ಭದಲ್ಲಿ ಡಿಎಂಕೆ ಅವರು ಕನ್ವಿನ್ಸ್ ಆಗ್ತಾರೆ. SP ಅವರು ವಿರೋಧ ಮಾಡಲ್ಲ. ಇದು ನಡೆದಂತ ಘಟನೆ. ಅದಾದ ನಂತರ ಒಂದು ಕೆಲವು ದಿವಸದಲ್ಲಿ 2-3 ದಿವಸದಲ್ಲಿ ಸ್ಟಾಲಿನ್ ಅವರು ಒಂದು ಹೇಳಿಕೆ ಕೊಡ್ತಾರೆ. ಅವರ ಹೇಳಿಕೆ, ನೀವು ಈ ಒಂದು ಸೆಷನ್ ಅನ್ನ ಈ ಬಿಲ್ಗಳನ್ನ ಪಾಸ್ ಮಾಡಲಿಕ್ಕೆ ಜೂನ್ ತಿಂಗಳಿನಲ್ಲಿ ಸಭೆ ಕರೀರಿ ಅಂತ ಹೇಳ್ತಾರೆ. ಲೋಕಸಭೆ ಜೂನ್ ತಿಂಗಳಲ್ಲಿ ಸಭೆ ಕರೀರಿ ಅಂತ ಯಾಕೆ ಹೇಳಿದ್ರು ಸ್ಟಾಲಿನ್ ಅವರು? ಅವ್ರಿಗೆ ಕನ್ವಿನ್ಸ್ ಆಗಿದ್ರು ಈ ಬಿಲ್ಲಿಂದ ನಮ್ಗೇನ್ ತೊಂದರೆ ಇಲ್ಲ ಅಂತ ಹೇಳಿ. ಬಟ್ ಅವ್ರ ಮನಸ್ಸಿನಲ್ಲಿ ಈಗ ತಂದ್ರೆ ಬಿಜೆಪಿ ಅವರಿಗೆ ಇಲ್ಲಿ ಅಪರೆಂಡ್ ಆಗ್ಬಿಡುತ್ತೋ, NDAಗೆ ಅಪರೆಂಡ್ ಆಗುತ್ತೋ, ಇದು ಅವರಲ್ಲಿ ಭಯ. ಅದರಿಂದ ಅವರು ಜೂನ್ ತಿಂಗಳಿಗೆ ಸೆಷನ್ ಕರೆ ಇರ್ತಕ್ಕಂಥದ್ದು ಮನವಿ ಮಾಡ್ತಾರೆ. ನಂತರ ಹೇಳ್ತಾರೆ, ಅದಾದ್ಮೇಲೆ ಇವತ್ತೇನು ಕೇಂದ್ರ ಸರ್ಕಾರ ಈ ಬಿಲ್ ಅನ್ನ ಪಾಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಇದು ಸದರ್ನ್ ಪಾರ್ಟಿಗೆ, ಇಂಡಿಯಾದಲ್ಲಿ ಸದರ್ನ್ ರೀಜನ್ ಇರ್ತಕ್ಕಂಥ ಸ್ಟೇಟ್ಗಳ ಮೇಲೆ ಅನ್ಯಾಯ ಆಗ್ತದೆ, ನಮಗೆ ಲೋಕಸಭೆಯಲ್ಲಿ ಸಂಖ್ಯೆ ಕಡಿಮೆ ಆಗ್ತದೆ, ನಮ್ಗೆ ಇದು ಅನ್ಯಾಯ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ವಿರೋಧ ಮಾಡ್ತೀವಿ
ನಾವು ಯಾವುದೇ ಕಾರಣಕ್ಕೂ DMK ಪಕ್ಷಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ತಮಿಳುನಾಡಿನಾದ್ಯಂತ ನಾವು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ತಯಾರಾಗಿದ್ದೇವೆ. ಇದೆಲ್ಲ ಅವರು ಹೇಳಿರ್ತಕ್ಕಂಥದ್ದು ನೀವು ಕಂಡಿದ್ದೀವಿ. ಪ್ರಾರಂಭಿಕ ಹಂತದಲ್ಲಿ ಜೂನ್ ತಿಂಗಳಿಗೆ ಲೋಕಸಭೆ ಕರೀರಿ ಅಂತ ಹೇಳಿದಂತವ್ರು, ಆಗ ಅವ್ರೇನು ಹೇಳಲ್ಲ ವಿರೋಧ, ಸಭೆಯಲ್ಲಿ ವಿರೋಧ ವ್ಯಕ್ತಪಡಿಸಲ್ಲ. ಯಾಕೆಂದ್ರೆ ಬಹಳ ಸ್ಪಷ್ಟವಾಗಿ ಹೋಮ್ ಮಿನಿಸ್ಟರ್ ಹೇಳ್ತಾರೆ, 50% ನಾವು ಯಾವ ಒಂದು ಪಾಪ್ಯುಲೇಷನ್ ಆಧಾರದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಸಂಶಯ ಇದೆ, ನಾವು ಫರ್ಟಿಲಿಟಿನಲ್ಲಿ ಮತ್ತು ಜನಸಂಖ್ಯೆ ಕಡಿತಗೊಳಿಸ್ತಕ್ಕಂಥದ್ರಲ್ಲಿ ನಾವು ಬಹಳ ಎಫರ್ಟ್ ಹಾಕಿದ್ದೇವೆ, ಅದಕ್ಕೆ ನಮ್ಗೆ ಅನ್ಯಾಯ ಆಗ್ತಿದ್ದು ಪಾಪ್ಯುಲೇಷನ್ ವೈಸ್ ನಾವು ತಗೊಂಡಾಗ ಅಂತಕ್ಕಂಥದ್ದು ಅವ್ರಿಗೇನು ಭಯ ಇತ್ತು. ಅವ್ರು ಎಕ್ಸ್ಪ್ಲೈನ್ ಮಾಡಿ ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಪಾಲ್ ದೊರಕ್ತದೆ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಬಿಗಿನಿಂಗ್ ಇಂದ ಹೇಳಿದ್ದಾರೆ. ಲೋಕಸಭೆಯಲ್ಲೂ ಬಹಳ ಸ್ಪಷ್ಟವಾಗಿ ಕಮಿಟ್ ಮಾಡಿದ್ದಾರೆ ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತದೆ ಅಂತಕ್ಕಂಥದ್ದು. ಇಷ್ಟೆಲ್ಲ ಹೇಳದ ಮೇಲೂ ಈ ಒಂದು ಬಿಲ್ಗಳನ್ನ ಇವತ್ತು ಪಾಸ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಇವತ್ತು ಪ್ರಮುಖವಾಗಿ ಕಾಂಗ್ರೆಸ್, TMC, DMK ಇವರೆಲ್ಲ ಏನು ವಿರೋಧ ಮಾಡಿದ್ದಾರೆ, ಇದು ದೇಶದ ಮಹಿಳೆಯರಿಗೆ ಮಾಡಿದಂತ ಅಗೌರವ ಅಂತಕ್ಕಂಥದ್ದು ಪ್ರಧಾನಮಂತ್ರಿಗಳಿಂದ ಎಲ್ಲರೂ ಸಹ ಇವತ್ತಿನ ಚರ್ಚೆ ಮಾಡ್ತಾ ಇದ್ದಾರೆ. ಅದು ನಿಜವಾದಂತ ಒಂದು ಮಹಿಳೆಯರಿಗೆ ಯಾವ ರೀತಿ ಇವರು ಮೀಸಲಾತಿ ಕೊಡ್ತಕ್ಕಂಥದ್ದು ದ್ರೋಹ ಮಾಡಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ಈಗಾಗಲೇ ಇವತ್ತು ನಾನು ಒಬ್ಬ ದಕ್ಷಿಣ ರಾಜ್ಯಗಳಿಂದ ಬಂದಂತ ಒಬ್ಬ ಪ್ರತಿನಿಧಿಯಾಗಿ ಇವತ್ತು ನಾನು DMK ಹೇಳಲಿಕ್ಕೆ ಬಯಸ್ತೀನಿ, ನಮ್ಮ ದಕ್ಷಿಣ ರಾಜ್ಯಗಳಿಗೆ ದೊರಕಂತ ನ್ಯಾಯವನ್ನ ಇವತ್ತು ಸಂಪೂರ್ಣವಾಗಿ ಅದನ್ನ ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೆ ನನ್ನ ಅಭಿಪ್ರಾಯ. ತಮಿಳುನಾಡಿಗೆ ಈಗ 39 ಸ್ಥಾನ ಇದ್ದಾರೆ, 59 ಸ್ಥಾನವನ್ನ ತಮಿಳುನಾಡಿಗೆ ಕೊಡ್ತಕ್ಕಂಥದ್ದು ಮತ್ತು ಕರ್ನಾಟಕಕ್ಕೆ 28 ಇರೋದು 42, ಆಂಧ್ರ ಪ್ರದೇಶಕ್ಕೆ ಈಗಿರ್ತಕ್ಕಂಥ ಇದರಲ್ಲೂ ಅಲ್ಲೂ ಸಹ 19 ಅಲ್ಲ, ಇದು ಜಾಸ್ತಿ. ಆಂಧ್ರ ಪ್ರದೇಶ 38 ಸ್ಥಾನ ಏನಿತ್ತು, 33 ಇಲ್ಲ, ಆಂಧ್ರ ಪ್ರದೇಶ 25 ಇರ್ತಕ್ಕಂಥದ್ದು 38. ಅಲ್ಲಿಂದ ತೆಲಂಗಾಣ 17 ಇದ್ದಿದ್ದು 26 ಸ್ಥಾನ ದೊರಕ್ತಾ ಇದೆ ಈಗಿನ ಪ್ರಕಾರ 50-50 ರೇಷಿಯೋದಲ್ಲಿ. ಈವನ್ ಒಂದು ಇದ್ರ ಪ್ರಕಾರ ಇನ್ನೊಂದು ರೀತಿಯಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡೋದು, ಇಲ್ಲಿ ಈಗಿರ್ತಕ್ಕಂಥ ಸೀಟು ಕರ್ನಾಟಕದಲ್ಲಿ 28 ಏನಿದೆ, ಈ 543 ಸ್ಥಾನಗಳ ಏನಿರ್ತಕ್ಕಂಥ ಪರ್ಸೆಂಟೇಜ್ ನಾವು ತಗೊಂಡಾಗ 5.15% ಏನಿತ್ತು, ಈಗ 42ಕ್ಕೆ ಏರಿಕೆ ಆಗೋದೇನಿದೆ 5.14%, ಅಂದ್ರೆ 0.01% ಮೈನಸ್ ಆಗಿದೆ ಕರ್ನಾಟಕಕ್ಕೆ. ಆಂಧ್ರ ಪ್ರದೇಶಕ್ಕೆ 4.60 ಇದ್ದು 4.65 ಆಗಿದೆ. ಆ ಲೆಕ್ಕ ಪರ್ಸೆಂಟ್ 50 ನಮ್ಮ ಇದ್ರ ಲೆಕ್ಕದಲ್ಲಿ ತಗೊಂಡ್ರು ಅಂದ್ರೆ 816 ಹೋದ್ರೆ 543 ನಲ್ಲಿ 5.15 ಇದೆ ಅದು ಕರ್ನಾಟಕ. 816 ಹೋದ್ರೆ 5.14% ಬರುತ್ತೆ. ಆಂಧ್ರಗೆ 543 ಸೀಟಿನ ಲೆಕ್ಕ ತಗೊಂಡಾಗ 4.6 ಇದೆ. 816 ಸೀಟ್ ಹೋದಾಗ 4.65 ಹೋಗುತ್ತೆ, ರೈಸ್ ಆಗಿದೆ.
ತೆಲಂಗಾಣ 3.13 ಏನಿದೆ ಈಗ ಅದು 3.18 ಹೋಗುತ್ತೆ. ತಮಿಳುನಾಡು 7.18 ಏನಿದೆ 7.23 ಹೋಗ್ತಿದೆ. ಕೇರಳ 3.68 ಇದ್ದು 3.67. ಇದು ಈ ರೀತಿಯ ಒಂದು ಏರಿಕೆ ಏನಿದೆ ಉತ್ತರ ಪ್ರದೇಶದ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ನಮ್ಗೆ ಬಹಳ ಕಡಿಮೆ ಆಗೋಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಮಿಳುನಾಡು DMK ಅವರು ಏನು ಇವತ್ತು ವಿರೋಧ ಮಾಡಿದ್ದಾರೆ, ಇದು ಮುಂದಿನ ದಿನಗಳಲ್ಲಿ ನಮಗೆ ದೊರಕಿದಂತ ಈ ಒಂದು ಅವಕಾಶನ ಇವತ್ತು DMK ಇಂದ ನಮಗೆ ತೊಂದರೆ ಆಗ್ತಕ್ಕಂಥದ್ದು ನಾನು ಕಾಣ್ತಾ ಇದ್ದೀನಿ. DMK ಇವತ್ತು ಅಲ್ಲಿ ಚುನಾವಣೆ ನಡೆಸಲಿಕ್ಕೋಸ್ಕರ ಇದು 1950 ಇಂದ ನಡೆದು ಬಂದಿರೋದೇ ಇದು. ಅಲ್ಲಿ ನಡೆದಿರ್ತಕ್ಕಂಥ ರಾಜಕೀಯದ ಬೆಳವಣಿಗೆಗಳು ನೋಡಿದಾಗ ನೆಹರು ಕಾಲದಿಂದನೂ ಇವರು ವಿರೋಧ ಮಾಡ್ಕೊಂಡ್ ಬಂದವ್ರೆ. ದೇಶದ ಒಕ್ಕೂಟದ ವ್ಯವಸ್ಥೆನಲ್ಲಿ ಹಿಂದೆ ಯಾವ ತರ ನಡ್ಕೊಂಡಿದ್ದಾರೆ, ಏನೇನ್ ಕೇಳಿದ್ರು, ಬೇರೆ ದೇಶನೇ ಕೇಳಿದಂಥದ್ದು ಇದೆ, ಅವರೇ ಬರ್ಕೊಂಡವ್ರೆ ಹಲವಾರು ಪುಸ್ತಕದಲ್ಲಿ. ಇವತ್ತು ಅವರ ಒಂದು ಪ್ರತಿಭಟನೆ ಚುನಾವಣೆಯಲ್ಲಿ ಮತದಾರರನ್ನ ಬೇರೆ ಕಡೆ ಸೆಳೀತಕ್ಕಂಥದಕ್ಕೋಸ್ಕರವಾಗಿ ನಮ್ಗೆ ಅನ್ಯಾಯ ಆಗ್ತಿದೆ ವಿರುದ್ಧ ಮಾಡ್ತೀವಿ ಅಂತ ಹೇಳಿ ಅವರೇ ನೋಡ್ತಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ದಕ್ಷಿಣ ರಾಜ್ಯಗಳ ಮೇಲೆ ಎಲ್ಲೋ ಒಂದ್ ಕಡೆ ನಮ್ಗೆ ತೊಂದರೆ ಆಗ್ತಕ್ಕಂಥದ್ದು DMK ಅವರಿಂದ ಆ ವಾತಾವರಣ ನಿರ್ಮಾಣ ಆಗ್ತಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಡಿಲಿಮಿಟೇಷನ್ ಅಂತಕ್ಕಂಥದ್ದೇ ಇದೆ. ಹೊಸದಾಗಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ್ಮೇಲೆ ಬಂದಂತ ಡಿಲಿಮಿಟೇಷನ್ ಅಲ್ಲ ಇದು. ಹಲವಾರು ಡಿಲಿಮಿಟೇಷನ್ಗಳು ಹಲವಾರು ಸರ್ಕಾರಗಳ ಹಿಂದಿನಿಂದ ನಡ್ಕೊಂಡ್ ಬಂದ್ಬಿಟ್ಟಿದೆ. ಈಗ 2001 ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಿದ್ದಾಗಲೇ ಡಿಲಿಮಿಟೇಷನ್ ಕಮಿಷನ್ ಪ್ರಾರಂಭ ಆಯಿತು. ಮತ್ತೆ ಆ ಸಂದರ್ಭದಲ್ಲಿ ಆಗ 25 ವರ್ಷಕ್ಕೆ ಈ ಡಿಲಿಮಿಟೇಷನ್ ಕಮಿಷನ್ ಕೊಡ್ತಕ್ಕಂಥ ವರದಿ ಫ್ರೀಸ್ ಮಾಡತಕ್ಕಂಥದ್ದು ಇರ್ತಕ್ಕಂಥ. ಈಗ ನಮಗೆ 1971 ಸೆನ್ಸಸ್ ನಲ್ಲಿ ಅದರ ಪ್ರಕಾರ ಹೋದಾಗ ಅವತ್ತು 543 ಸೀಟಿಗೆ 543 ಸೀಟಿಗೆ ಏನು ತೀರ್ಮಾನಕ್ಕೆ ಬಂದರು 1971. ಈಗ ಅದೇ ರೀತಿಯಲ್ಲಿ ಈಗ 2011 ಮಾಪನ ಇಟ್ಕೊಂಡು ಡಿಲಿಮಿಟೇಷನ್ ಅನುಷ್ಠಾನಕ್ಕೆ ತರಬೇಕು ಅಂತಕ್ಕಂಥದ್ದು. ಈಗ ಡಿಲಿಮಿಟ್ ಕಮಿಷನ್ ಏನಿದೆ ಡಿಲಿಮಿಟೇಷನ್ ಅವ್ರದೇ ಅಂತಿಮ ಅಲ್ಲ. ಇಲ್ಲಿ ಮೊದಲಿಂದ ನಡ್ಕೊಂಡ್ ಬಂದಿರ್ತಕ್ಕಂಥದ್ದು ಡಿಲಿಮಿಟೇಷನ್ ಕಮಿಟಿ. ಅದರಲ್ಲಿ 5 ಜನ ವಿಧಾನಸಭೆಯ ಆಯಾ ರಾಜ್ಯಗಳ ವಿಧಾನಸಭಾ ಸದಸ್ಯರು ಸ್ಪೀಕರ್ ನೇಮ್ ಕೊಡ್ತಾರ ಕಮಿಷನ್ಗೆ ಮೆಂಬರ್ಗಳು ಮಾಡ್ಲಿಕ್ಕೆ. ಮತ್ತೆ ಪಾರ್ಲಿಮೆಂಟ್ ನ ಸ್ಪೀಕರ್ ಆಯಾ ರಾಜ್ಯಗಳ ಪ್ರತಿನಿಧಿಗಳಿದ್ದಾರೆ ಲೋಕಸಭೆಯಲ್ಲಿ, ಅವರ 5 ಜನರನ್ನ ಸ್ಪೀಕರ್ ಅವರು ಕೊಡ್ತಾರೆ. ಲೋಕಸಭಾ ಸ್ಪೀಕರ್ 10 ಜನ ಆ ಡಿಲಿಮಿಟೇಷನ್ ಕಮಿಟಿ ಇರುತ್ತೆ. ಆ 10 ಜನ ಆ ಡಿಲಿಮಿಟೇಷನ್ ಕಮಿಟಿನಲ್ಲಿ ಅವರವರು ಯಾವ್ಯಾವ ರೀತಿಯಲ್ಲಿ ಆ ಕಮಿಷನ್ ಮುಂದೆ ಬೌಂಡ್ರಿ ಲೈನ್ ಫಿಕ್ಸ್ ಮಾಡತಕ್ಕಂಥದ್ದಕ್ಕೆ ಇದಕ್ಕೆಲ್ಲದಕ್ಕೂ ಅವ್ರಿಗೂ ಮಾಹಿತಿಗಳನ್ನು ಕೊಡ್ತಕ್ಕಂಥದಕ್ಕೆ ಅವಕಾಶಗಳಿದೆ. ಇಲ್ಲಿ ಅಂತಿಮ ಆದ್ಮೇಲೆ ಡಿಲಿಮಿಟೇಷನ್ ಕಮಿಷನ್ ಅನೌನ್ಸ್ ಮಾಡಲ್ಲ, ಅವರು ರೆಕಮೆಂಡ್ ಮಾಡ್ತಾರೆ. ಈ ಮೆಂಬರ್ಗಳು ಎಲ್ಲ ಕೊಟ್ಟಂತ ಅವರ ಮಾಹಿತಿಗಳ ಆಧಾರದ ಮೇಲೆ ಮತ್ತು ಗ್ರೌಂಡ್ ರಿಯಾಲಿಟಿ ಇದೆ ಅದರ ಆಧಾರದ ಮೇಲೆ ಬೌಂಡ್ರಿ ಫಿಕ್ಸ್ ಮಾಡಿ ನಂತರ ಅದನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಲೋಕಸಭೆಯಲ್ಲಿ ಚರ್ಚೆಯಾಗಿ ಅಕ್ಸೆಪ್ಟ್ ಮಾಡ್ತಕ್ಕಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.